SSLC ಸ್ಟಾರ್ಟ್ ಆಗಿ FA1 ಕೂಡ ಹತ್ರ ಬರ್ತಾ ಇದೆ. ಸೊ ಭಯ ಆಗ್ತಾ ಇದೆಯಾ? ಹೆಂಗ್ ಕವರ್ ಮಾಡೋದು? ಯಪ್ಪಾ! ಹೆಂಗ್ ಬರೆಯೋದು ಅಂತ? ಏನು ತೊಂದ್ರೆ ಇಲ್ಲ. ನಾನ್ ನಿಮ್ ಜೊತೆ ಇದೀನಿ. ಕೊನೆವರೆಗೂ ಕರೆಕ್ಟ್ ಆಗಿ ವಿಡಿಯೋನ ನೋಡಿ. ನಾನು ನಿಮ್ಗೆ ಬೇಕಾಗಿರುವಂತ ಎಲ್ಲಾ ಸಜೆಷನ್ಸ್ ಕೂಡ ಈ ವಿಡಿಯೋದಲ್ಲಿ ತಗೊಂಡ್ಬಂದಿದ್ದೀನಿ. ಹೌದು, ಫಸ್ಟ್ ಆಫ್ ಆಲ್ ಸಿಲೆಬಸ್ ಏನ್ ಗೊತ್ತಾ? ಒಂದ್ಸರಿ ಕಾಮೆಂಟ್ ಅಲ್ಲಿ ತಿಳಿಸಿ ನೋಡುವ. ನನಗ್ ಗೊತ್ತಿದ್ದ ಪ್ರಕಾರ ಸಿಲೆಬಸ್ ಅಲ್ಲಿ ಈ 3 ಚಾಪ್ಟರ್ಸ್ ಅಂತೂ ಬರ್ಲೇಬೇಕು. ಫಸ್ಟ್ 3 ಚಾಪ್ಟರ್ಸ್ ಇದೆಯಪ್ಪ. ಈ ಫಸ್ಟ್ 3 ಚಾಪ್ಟರ್ಸ್ ಅನ್ನ ನೀವು ಕವರ್ ಮಾಡ್ಬೇಕು. ಏನೇನ್ ಓದ್ಬೇಕು ಪ್ರತಿ ಚಾಪ್ಟರ್ ಅಲ್ಲಿ, ಹೆಂಗ್ ಓದ್ಬೇಕು ಅಂತ ಕೂಡ ಹೇಳ್ತೀನಿ. ರೈಟ್? ಸೊ ಫಸ್ಟ್ ಚಾಪ್ಟರ್ ಅಲ್ಲಿ ಬಂದು ನೋಡಿ, ಎಕ್ಸಾಂಪಲ್ಸ್ ಎಕ್ಸರ್ಸೈಸ್ ಕ್ವೆಶನ್ಸ್ ಅಂತೂ ನೀವು ಮಾಡ್ಲೇಬೇಕು ಪ್ರತಿಯೊಂದನ್ನು. ಸೊ ಅದ್ರಲ್ಲೂ ಇಂಪಾರ್ಟೆಂಟ್ ಆಗಿ ಇವಿಷ್ಟು ಪ್ರೂಫ್ ನ ಮಾಡ್ಕೊಂಡೋಗಿ. ನಂಬರ್ಸ್ ಇದನ್ನ ಕೊಟ್ಟಿದ್ದೀನಿ, ನಂಬರ್ಸ್ ಚೇಂಜ್ ಆಗ್ಬೋದು, ಬಟ್ ಕೇಳೋದು ಮಾತ್ರ ಪ್ರೂಫ್. ಇರ್ರಾಷನಾಲಿಟಿ ಅಲ್ವಾ? ಅಂದ್ರೆ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ತೋರಿಸಿ ಅಂತ ಕ್ವೆಶನ್ಸ್ ಕೇಳ್ತಾರೆ. ಸೊ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ. ಅದೇ ತರ LCM HCF ಲಸ ಮಸ ಮೇಲೆ ಕ್ವೆಶನ್. ಇದರ ಲಸ ಕಂಡಿಡಿರಿ, ಮಸ ಕಂಡಿಡಿರಿ, LCM HCF ನ ಕಂಡಿಡಿರಿ, ಅಥವಾ ಈ ರಿಲೇಷನ್ ಮೇಲೆ ಕ್ವೆಶನ್ ಬರ್ತವೆ, ಅಥವಾ ಇದ್ರ ಮೇಲೆ ವರ್ಡ್ ಪ್ರಾಬ್ಲಮ್ಸ್. ನಾನು ಕ್ಲಾಸ್ ಅಲ್ಲಿ ಮಾಡಿಸಿದಿನಲ್ಲ, ಅದೇ ತರ ವರ್ಡ್ ಪ್ರಾಬ್ಲಮ್ಸ್ ಕೂಡ ಎಕ್ಸಾಮ್ ಅಲ್ಲಿ ಕೊಡ್ಬೋದು. ಸೊ ನೀವು ಅದಕ್ಕೆ ರೆಡಿ ಆಗಿರ್ಬೇಕು. ಇದ್ರದೆಲ್ಲ ವೆರೈಟಿ ಕ್ವೆಶನ್ಸ್ ಎಲ್ಲಿ ಸಿಗ್ತವೆ ಅಂತ ಕೂಡ ನಾನು ಕೊನೆಗೆ ತಿಳಿಸ್ತೀನಿ, ನೋಡ್ತಾ ಹೋಗಿ. ಫಸ್ಟ್ ಚಾಪ್ಟರ್ ಅಲ್ಲಿ ಇಷ್ಟು ಕ್ವೆಶನ್ಸ್ ಮಾಡಿದ್ರೆ ಸಾಕು. ಬಟ್ ನೆನಪಿರ್ಲಿ, ಎಲ್ಲ ಎಕ್ಸರ್ಸೈಸ್ ಕ್ವೆಶನ್ಸ್ ಮತ್ತೆ ಎಕ್ಸಾಂಪಲ್ ಕ್ವೆಶನ್ಸ್ ಅಂತೂ ತಪ್ಪದೆ ನೀವು ಮಾಡ್ಲೇಬೇಕು. ಓಕೆ, ಅದಾದ್ಮೇಲೆ ನೀವು ಪ್ರತಿ PYQs ಮತ್ತೆ LBA ಕ್ವೆಶನ್ಸ್ ಕೂಡ ಸಾಲ್ವ್ ಮಾಡ್ಕೊಳ್ಳಿ ತಪ್ಪದೇನೆ. ರೈಟ್? ರಿವಿಷನ್ಸ್ಗಂತೂ ನಾನ್ ಮಾಡಿಸ್ತೀನಿ. FA1 ಬಂದಾಗ, ಹತ್ರ ಬಂದಾಗ ರಿವಿಷನ್ ಸೆಷನ್ಸ್ ಕಂಡಕ್ಟ್ ಮಾಡಿ ಎಲ್ಲಾ ತರ ವೆರೈಟಿ ಕ್ವೆಶನ್ಸ್ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಇನ್ SLC ವೀರಾ ಬ್ಯಾಚ್. ನೆನಪಿರ್ಲಿ ಆಯ್ತಾ? ಎಕ್ಸಾಮ್ ಬೇಕಾಗಿರುವಂತ ಕ್ವೆಶನ್ಸು, ಪ್ರಾಕ್ಟೀಸು ಎಲ್ಲ ಆ ರಿವಿಷನ್ ಸೆಷನ್ಸ್ ಅಲ್ಲಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ಡೋಂಟ್ ಯು ವರಿ. ಅದಾದ್ಮೇಲೆ ಮಕ್ಕಳೇ, ಸೆಕೆಂಡ್ ಚಾಪ್ಟರ್ ಇಂದ ಏನೇನ್ ಬೇಕು ಅಂದ್ರೆ ನಿಮ್ಗೆ ಫಸ್ಟ್ ಆಫ್ ಆಲ್ ಎಲ್ಲಾ ತರ ಡೆಫಿನೇಷನ್ಸ್ ಬೇಕು. ಸೊ ನಾನ್ ಪಾಠ ಮಾಡ್ತಿರ್ಬೇಕಾದ್ರೆ ನೀವು ಬರ್ಕೊಂಡಿರಿ, ಅಥವಾ ನಾನು ಕ್ಲಾಸ್ ನೋಟ್ಸ್ ಅಂತೂ ಆಬ್ವಿಯಸ್ಲಿ ಶೇರ್ ಮಾಡ್ತೀನಿ. ಬೇಕಾಗಿರುವಂತ ಎಲ್ಲ ಐಡೆಂಟಿಟೀಸ್ನು ಲಿಸ್ಟ್ ಮಾಡ್ಕೊಂಡು ಇಟ್ಕೋಬೇಕು. ನೆನಪಿರ್ಲಿ, ಡಿಗ್ರಿ ಘಾತ ಅಥವಾ ಝೀರೋ ಶೂನ್ಯತೆ ಮೇಲೆ ಕ್ವೆಶನ್, ಹೆಂಗೆ ಶೂನ್ಯತೆಗಳನ್ನ ಕಂಡುಹಿಡಿಬೇಕು, ಡಿಗ್ರಿನ ಹೆಂಗೆ ಕಂಡುಹಿಡಿಬೇಕು, ಅಪವರ್ತನ ವಿಧಾನ, ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಕ್ಕೆ ಬರಬೇಕು. ಎಲ್ಲ ಐಡೆಂಟಿಟೀಸು ನಿಮ್ಗೆ ಬರಬೇಕು. ಅದರಲ್ಲಿ ಐಡೆಂಟಿಟೀಸ್ ನ ಯೂಸ್ ಮಾಡ್ಕೊಂಡು ಹೆಂಗ್ ಸಾಲ್ವ್ ಮಾಡ್ಬೇಕಂತ ಗೊತ್ತಿರಬೇಕು. ಸೊ ಯಾವುದೇ ಕ್ವೆಶನ್ ನ ಮಿಸ್ ಮಾಡ್ಬಿಡಿ. ಗ್ರಾಫ್ ಮೇಲೂ ಕೂಡ ಕ್ವೆಶನ್ ಬರುತ್ತೆ. ಗ್ರಾಫ್ ಕೊಟ್ಬಿಟ್ಟು ಝೀರೋಸ್ ಎಷ್ಟಿದೆ, ಅದರಿಂದ ಬಹುಪದೋಕ್ತಿ ಪಾಲಿನೋಮಿಯಲ್ ನ ಬರೀರಿ, ಇದರ ಡಿಗ್ರಿ ಏನು, ಎಷ್ಟು ಝೀರೋಸ್ ಇದೆ, ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. 1 ಮಾರ್ಕ್ಗೆ ಕ್ವೆಶನ್ಸ್ ಇರ್ತವೆ. MCQ ಆಗಿರ್ಬೋದು, 1 ಮಾರ್ಕ್ ಕ್ವೆಶನ್ ಆಗಿರ್ಬೋದು, ಕೇಳ್ತಾರೆ. ಇದೇಶೆಲ್ಲ 1 ಮಾರ್ಕ್ 2 ಮಾರ್ಕ್ಸಿನ ಕ್ವೆಶನ್ಸ್ ಆಯ್ತು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇಲ್ಲಿ 3 ಮಾರ್ಕ್ಸ್ ಕ್ವೆಶನ್ ಬರ್ತವೆ. ಏನಂತಂದ್ರೆ ಅಲ್ಫಾ ಪ್ಲಸ್ ಬೀಟಾ, ಅಲ್ಫಾ ಇಂಟು ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧ. ಇಲ್ಲಿ ಅಲ್ಫಾ ಮತ್ತೆ ಬೀಟಾ ಅಂದ್ರೆ ಶೂನ್ಯತೆಗಳು, ಝೀರೋಸ್ ಆಗ್ತವೆ. ಸೊ ಸಮ್ ಆಫ್ ಝೀರೋಸ್ ಮತ್ತೆ ಪ್ರಾಡಕ್ಟ್ ಆಫ್ ಝೀರೋಸ್ ಮೇಲೆ ಕ್ವೆಶನ್. -b/a c/a ಅಂದ್ರೆ ಇದು ಯಾಕೆ ಅಂತಂದ್ರೆ, ಒಂದು ಬಹುಪದೋಕ್ತಿ ಪಾಲಿನೋಮಿಯಲ್ ನ ನಾವು ax² ಪ್ಲಸ್ bx ಪ್ಲಸ್ c ಅಂತ ಬರಿತೀವಿ. ಸೊ ABC ಅಂದ್ರೆ ಇಲ್ಲಿಂದಾನೆ ತಗೊಂಡು ಮಾಡೋದು ಅದನ್ನ. ಸೊ ಅದನ್ನ ಇಟ್ಕೊಂಡು ಮೊತ್ತ ಹಾಗೂ ಗುಣಲಬ್ಧನ ಕಂಡುಹಿಡಿರಿ. ಫೈಂಡ್ ದ ಸಮ್ ಅಂಡ್ ದ ಪ್ರಾಡಕ್ಟ್, ಅಥವಾ ಪಾಲಿನಾಮಿಯಲ್ ಬಹುಪದೋಕ್ತಿನ ಕೊಟ್ಟು ಝೀರೋಸ್ ಕಂಡುಹಿಡಿದು ರಿಲೇಷನ್ ನ ವೆರಿಫೈ ಮಾಡಿ, ಇದೊಂದು ರಿಲೇಷನ್ ಬರುತ್ತೆ ಅಂತ ಪರಿಶೀಲಿಸಿ ಅಂತ ಕೂಡ ಕೇಳ್ಬೋದು. ಅಥವಾ ಮತ್ತೆ ಪಾಲಿನಾಮಿಯಲ್ ಕೊಟ್ಬಿಟ್ಟು ಈ ತರ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಿ ಐಡೆಂಟಿಟೀಸ್ ನ ನೀವು ಯೂಸ್ ಮಾಡ್ತೀರಾ. ರೈಟ್? ಬಟ್ ನೆನ್ಪಿರ್ಲಿ, ಇದಕ್ಕೂ ಕೂಡ ನಾನು ನಿಮ್ಗೆ ಟ್ರಿಕ್ ಹೇಳ್ಕೊಡ್ತೀನಿ. ಡೋಂಟ್ ವರಿ, ನಾನು ನಿಮ್ ಜೊತೆ ಇದ್ದೀನಿ. 3 ಮಾರ್ಕ್ಸಿನ ಕ್ವೆಶನ್ಸ್ ಇದು, ಹೆವಿ ವೇಟೇಜ್ ಆದ್ರೂ ತಪ್ಪದೆ ಈ 3 ಮಾರ್ಕ್ಸ್ ನಿಮ್ಗೆ ಬರಬೇಕು. ಎಲ್ಲೂ ಮಿಸ್ಟೇಕ್ಸ್ ಆಗ್ಬಾರ್ದು. ಈಸಿಯಾಗಿ ಟೈಮ್ ವೇಸ್ಟ್ ಆಗದೇನೆ ಸಾಲ್ವ್ ಮಾಡಬೇಕು ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಡೋಂಟ್ ಯು ವರಿ ಅಬೌಟ್ ಇಟ್. ಬಟ್ ಎಸ್, ಎಲ್ಲ ಫಾರ್ಮುಲಾಗಳು, ಎಲ್ಲ ಐಡೆಂಟಿಟೀಸ್ ನಿಮ್ಗೆ ಬರಬೇಕು. ಅದು ಪ್ರಾಕ್ಟೀಸ್ ಇಂದಾನೆ ಬರುತ್ತೆ. ಓಕೆನಾ? ಸೊ ನಾನ್ ಪ್ರಾಕ್ಟೀಸ್ ಅಂತೂ ಮಾಡಿಸ್ತೀನಿ ರಿವಿಷನ್ ಸೆಷನ್ ಅಲ್ಲಿ ಇನ್ SLC ವೀರಾ ಬ್ಯಾಚ್. ನೆನಪಿರ್ಲಿ, ಯಾರು ಇದೀರಪ್ಪ ಬ್ಯಾಚ್ ಅಲ್ಲಿ ನನಗೆ ಒಂದ್ಸರಿ ಕಾಮೆಂಟ್ ಅಲ್ಲಿ ಪ್ರೆಸೆಂಟ್ ಮ್ಯಾಮ್ ಅಂತ ಕೂಡ ಹೇಳ್ಬೇಡಿ. ಅಂಡ್ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರೋದು ಗ್ರಾಫ್. ಗ್ರಾಫ್ ಹಾಕಕ್ ಬರ್ಲೇಬೇಕು ನಿಮ್ಗೆ. ಈಕ್ವೇಶನ್ಸ್ ಕೊಟ್ಮೇಲೆ ಗ್ರಾಫ್ ಹಾಕಕ್ ಬರಬೇಕು. ಈಕ್ವೇಶನ್ಸ್ ಕೊಟ್ಮೇಲೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಬರ್ಬೇಕು. ಅಂದ್ರೆ ಎಕ್ಸ್ ಮತ್ತೆ ವೈ ಬೆಲೆನ ಕಂಡುಹಿಡಿಬೇಕು. 3ನೇ ಚಾಪ್ಟರ್ ಅಲ್ಲಿ ಎಕ್ಸ್ ಮತ್ತೆ ವೈ ಎರಡೂ ಬೆಲೆನ ಕಂಡುಹಿಡಿಬೇಕಾಗತ್ತೆ. ನೆನಪಿರ್ಲಿ, ಇದ್ರ ಮೇಲೆ ವರ್ಡ್ ಪ್ರಾಬ್ಲಮ್ಸ್ ಬರುವ ಸಾಧ್ಯತೆ ಇದೆ. ಬಿಕಾಸ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಂತೂ ವರ್ಡ್ ಪ್ರಾಬ್ಲಮ್ಸ್ ಇದೆ. ವರ್ಡ್ ಪ್ರಾಬ್ಲಮ್ಸ್ ನ ಕೊಟ್ಟು ಗ್ರಾಫ್ ಹಾಕಂತ ಹೇಳ್ಬೋದು. ವರ್ಡ್ ಪ್ರಾಬ್ಲಮ್ಸ್ ನ ಕೊಟ್ಟು ಸಾಲ್ವ್ ಮಾಡಿ ಎಕ್ಸ್ ಮತ್ತೆ ವೈ ಬೆಲೆನ ಕಂಡುಹಿಡಿಯಿರಿ ಅಂತ ಹೇಳ್ಬೋದು. ವರ್ಡ್ ಪ್ರಾಬ್ಲಮ್ಸ್ ಇದ್ದಾಗ ವರ್ಡ್ಸ್ ಅಲ್ಲೇ ಆನ್ಸರ್ ಬರಿಬೇಕಾಗುತ್ತೆ. ಎಕ್ಸ್ ಅಂದ್ರೆ ಏನು, ವೈ ಅಂದ್ರೆ ಏನು ಅಂತ ನೀವು
ಬರಿಬೇಕು, ಯಾಕೆ ತಗೊಂಡ್ರಿ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ನ. ಓಕೆ, ಅಷ್ಟಲ್ಲದೆ ಈ ಎರಡೂ ಮೆಥಡ್ಸ್ ಎಲಿಮಿನೇಷನ್ ಮತ್ತೆ ಸಬ್ಸ್ಟಿಟ್ಯೂಷನ್ ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಬರಲೇಬೇಕು ಕಂಪಲ್ಸರಿ, ಮಿಸ್ ಆಗದೇನೆ, ತಪ್ಪು ಆಗದೇನೆ. ಓಕೆ, ಆಲ್ ರೈಟ್. ಇಷ್ಟಾದ್ಮೇಲೆ ಇದರಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ಇದು, ಈ ಟೇಬಲ್ ನೋಡಿ. ಈ 3 ರಿಲೇಷನ್ ಇದೆ ನಿಮ್ಗೆ, ಈ 3 ರಿಲೇಷನ್ ಬರಬೇಕು ಅಂದ್ರೆ ಈ ರೇಷಿಯೋ ಇದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಇದು ಛೇದಿಸುವ ರೇಖೆಗಳು, ಒಂದು ಪರಿಹಾರ ಇರುತ್ತೆ. ಸ್ಥಿರ ಜೋಡಿ ಕನ್ಸಿಸ್ಟೆಂಟ್ ಸೊಲ್ಯೂಷನ್, ಒನ್ ಸೊಲ್ಯೂಷನ್ ವಿತ್ ಕನ್ಸಿಸ್ಟೆಂಟ್ ಸಿಸ್ಟಮ್. ದೆನ್ ಈ ರೇಷಿಯೋ ಇದ್ರೆ ಆಯ್ಕೆಗೊಳ್ಳುವ ರೇಖೆಗಳು ಅಂದ್ರೆ ಕೋಇನ್ಸಿಡೆಂಟ್ ಲೈನ್ಸ್, ಅಂದ್ರೆ ಇಲ್ಲಿ ಇನ್ಫೈನೈಟ್ ಸೊಲ್ಯೂಷನ್ಸ್ ಇರ್ತವೆ, ಅನಂತ ಪರಿಹಾರ. ಆಮೇಲೆ ಇಲ್ಲಿ ಇದಕ್ಕೆ ಏನಂತಾರೆ, ಕನ್ಸಿಸ್ಟೆಂಟ್ ಡಿಪೆಂಡೆಂಟ್ ಸಿಸ್ಟಮ್ ಅಂದ್ರೆ ಸ್ಥಿರ ಅವಲಂಬಿತ ಜೋಡಿ ಅಂತ ಕರೀತಾರೆ. ಅದೇ ರೇಷಿಯೋ ಈ ತರ ಇದ್ರೆ ಅದಕ್ಕೆ ಪ್ಯಾರಲಲ್ ಲೈನ್ಸ್ ಹಾಕ್ತೀರಾ, ನೀವು ಸಮಾಂತರ ರೇಖೆಗಳನ್ನ ಹಾಕ್ತೀರಾ, ಯಾವುದೇ ಪರಿಹಾರ ಇರುವುದಿಲ್ಲ, ಇನ್ಕನ್ಸಿಸ್ಟೆಂಟ್ ಅಸ್ಥಿರ ಜೋಡಿ ಇರ್ತವೆ. ಇದೆಲ್ಲ ನಾನು ನಿಮ್ಗೆ ಒಂದು ಚಿಸ್ಟ್ ಆಗಿ ಕೊಡ್ತಾ ಇದ್ದೀನಿ. ನಿಮ್ಗೆ ಸಿಲೆಬಸ್ ಮುಗ್ದಿದ್ಯೋ ನಿಮ್ ಸ್ಕೂಲಲ್ಲಿ ಗೊತ್ತಿಲ್ಲ, ಬಟ್ ನಾನ್ ನಿಮ್ಗೆ ಇದನ್ನೆಲ್ಲ ಕ್ಲಾಸ್ ಅಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ. ಇದ್ರ ಮೇಲೆ ಅಯ್ಯೋ ಇಷ್ಟು ದೊಡ್ಡ ಟೇಬಲ್ ಹೆಂಗಪ್ಪ ನೆನ್ಪಿಟ್ಕೋಬೇಕು ಅಂತ ಅನ್ಕೋತಿರ್ತೀರಿ. ಡೋಂಟ್ ವರಿ, ನಾನ್ ನಿಮ್ಗೆ ಟ್ರಿಕ್ ಹೇಳ್ಕೊಡ್ತೀನಿ ಹೆಂಗ್ ನೆನ್ಪಿಟ್ಕೋಬೇಕು ಅಂತ. ಇದ್ರ ಮೇಲೆ ಡೈರೆಕ್ಟ್ ಕ್ವೆಶನ್ಸ್ ಬರ್ತವೆ. ಅಂದ್ರೆ ಈ ರೇಷಿಯೋ ಕೊಟ್ಬಿಟ್ಟು ಎಷ್ಟು ಪರಿಹಾರ ಇದೆ, ಈ ರೇಷಿಯೋ ಕೊಟ್ಬಿಟ್ಟು ಯಾವ ತರ ಲೈನ್ಸ್ ಇದೆ, ಈ ತರ ಲೈನ್ಸ್ ಇದ್ರೆ ಯಾವ ರೇಷಿಯೋ ಇರುತ್ತೆ, ಎಷ್ಟು ಪರಿಹಾರ ಇರುತ್ತೆ, ಈ ತರ ಡೈರೆಕ್ಟ್ ಕ್ವೆಶನ್ಸ್ ಕೇಳ್ಬೋದು. ಅಲ್ದೇನೆ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೂಡ ಕ್ವೆಶನ್ ಕೇಳ್ತಾರೆ. ಅದು ಹೆಂಗ್ ಮಾಡ್ಬೇಕು ಅಂತ, ಯಾವ ತರ ಕ್ವೆಶನ್ ಕೇಳ್ತಾರೆ ಅಂತ ಎಲ್ಲಿ ಹೇಳ್ಕೊಡ್ತೀನಿ, ಕ್ಲಾಸ್ ಅಲ್ಲಿ ಇನ್ SLC ವೀರಾ ಬ್ಯಾಚ್. ಸೊ ನೆನ್ಪಿರ್ಲಿ, ಇದೆಲ್ಲಾ ಕ್ವೆಶನ್ಸ್ ನಾನು ಡೆಫಿನೆಟ್ಲಿ ಪ್ರಾಕ್ಟೀಸ್ ಮಾಡಿಸ್ತೀನಿ. ಅಷ್ಟಲ್ದೆ ನೀವ್ ಏನ್ ರೆಫರ್ ಮಾಡಬೇಕು, ಆಬ್ವಿಯಸ್ಲಿ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಂದ್ರೆ ಟೆಕ್ಸ್ಟ್ ಬುಕ್ ನ ನೀವು ರೆಫರ್ ಮಾಡಲೇಬೇಕು. ಆಯ್ತಾ, ಅದರಲ್ಲಿರುವಂತ ಡೆಫಿನೇಷನ್ನು, ಪ್ರೂಫ್ಸು, ಸ್ಟೇಟ್ಮೆಂಟ್ಸ್ ಎಲ್ಲ ಮಾಡಬೇಕು. ಎಕ್ಸಾಂಪಲ್ಸು, ಎಕ್ಸಸೈಸ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತ ಎಲ್ಲ ಐಡೆಂಟಿಟೀಸ್ ಆಗಲಿ, ಟೇಬಲ್ಸ್ ಆಗಲಿ ಎಲ್ಲ ಲಿಸ್ಟ್ ಮಾಡಿಕೊಂಡು ಬರ್ಕೊಂಡು ಇಟ್ಕೋಬೇಕು. ಪ್ರತಿ ಚಾಪ್ಟರ್ ಇಂದ ಆ ನೋಟ್ಸ್ ಅಂತೂ ಸಪರೇಟ್ ಆಗಿ ಇರ್ಬೇಕು ನಿಮ್ಮ ಹತ್ರ. ಆಯ್ತಾ, ಅದರ ಜೊತೆ ಸೆಕೆಂಡ್ ಸೋರ್ಸ್ ಬಂದು ನಿಮಗೆ LBA ಆಗಿರುತ್ತೆ, ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು ಈಸಿಯಾಗಿ. ಅಷ್ಟಲ್ಲದೆ PYQs, ಒಂದು 2-3 ವರ್ಷದ ಕ್ವೆಶನ್ ಪೇಪರ್ನ ನೋಡಿದಾಗ ನಿಮಗೆ ಹಲವಾರು ಕ್ವೆಶನ್ ಸಿಗ್ತವೆ, ವರ್ಡ್ ಪ್ರಾಬ್ಲಮ್ಸ್. ನೀವು ಸೊ ವರ್ಡ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಕ್ ನಿಮಗೆ ಈಸಿ ಆಗುತ್ತೆ. ನಾನು ಅದನ್ನೆಲ್ಲ ಕ್ಲಾಸಲ್ಲಿ ಡೆಫಿನೆಟ್ಲಿ ಮಾಡಿಸ್ತೀನಿ. ಆಲ್ ರೈಟ್, ಇಷ್ಟನ್ನೆಲ್ಲ ರೆಫರ್ ಮಾಡ್ತೀರಿ ಅಂತಂದ್ರೆ, ಇಷ್ಟೆಲ್ಲ ಪ್ರಾಕ್ಟೀಸ್ ಆಗಿದೆ ಅಂತಂದ್ರೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇನ್ನು ಎಷ್ಟು ದಿನ ಇದೆ ಅಂತ ಕೌಂಟ್ ಮಾಡ್ಕೊಳ್ಳಿ. ಅಷ್ಟು ದಿನದಲ್ಲಿ ಎವ್ರಿ ಡೇ ಕ್ಲಾಸ್ ಆದ್ಮೇಲೆ ಪ್ರಾಕ್ಟೀಸ್ ಮಾಡಲೇಬೇಕು. ನೀವು ಒಂದು ಅರ್ಧ ಗಂಟೆ ಮ್ಯಾಥ್ಸ್ಗೆ ನೀವು ಟೈಮ್ ಕೊಡ್ಲೇಬೇಕಾಗತ್ತೆ. ಆಯ್ತಾ, ಅದ್ರ ಜೊತೆ ವೀಕೆಂಡ್ಸ್ ಅಲ್ಲೂ ಕೂಡ ಒಂದು 2 ಅವರ್ ನೀವು ಮ್ಯಾಥ್ಸ್ನ ಮಾಡಬೇಕು, ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು. FA1 ಎಕ್ಸಾಮ್ ಬಂದಾಗ ರಿವಿಷನ್ ಅಂಡ್ ಪ್ರಾಕ್ಟೀಸ್ ನಾನು ಮಾಡಿಸ್ತೀನಿ ನಿಮಗೆ. ಸೊ ಅದ್ರ ಮೇಲೆ ಯಾವುದೇ ಭಯ ಇರಬೇಕಾಗಿಲ್ಲ. ಓಕೆ, ಇಷ್ಟೆಲ್ಲ ಮಾಡಿದ್ಮೇಲೆ ಪಕ್ಕಾ ಈ 3 ಚಾಪ್ಟರ್ ಥರೋ ಆಗೇ ಆಗ್ತೀರಾ. ಪಕ್ಕ ಆಗ್ತೀರಾ ತಾನೆ? ರೆಡಿ ಇದ್ದೀರಾ ನೀವು ಕೂಡ ಅಷ್ಟು ಪರಿಶ್ರಮ ಪಡ್ಲಿಕ್ಕೆ, ಅಷ್ಟು ಎಫರ್ಟ್ಸ್ ಹಾಕ್ಲಿಕ್ಕೆ ರೆಡಿ ಇದ್ದೀರಾ? ಕಾಮೆಂಟ್ ಅಲ್ಲಿ ಅಂತ ತಿಳಿಸಿ. ಯಾರ್ಯಾರು ನನ್ನ ಜೊತೆ ವೀರಾ ಬ್ಯಾಚ್ ಅಲ್ಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರೋ, ನಾನಿದ್ದೀನಿ ಮ್ಯಾಮ್ ಅಂತ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನಾನಂತೂ ನಿಮ್ ಜೊತೆ ಇದ್ದೀನಿ. ಐ ಆಮ್ ಯುವರ್ ಭವಾನಿ ಮ್ಯಾಮ್ ಫ್ರಮ್ PW ಕರ್ನಾಟಕ 8-9-10 ಚಾನೆಲ್. ರಿಮೆಂಬರ್, FA1 ರಿವಿಷನ್ ಸೆಷನ್ಸ್ ಕೂಡ ಬರುತ್ತೆ. ಚಾಪ್ಟರ್ ಸ್ಟಾರ್ಟ್ ಮಾಡಿದೀವಿ, ರಿಯಲ್ ನಂಬರ್ಸ್ ಆಲ್ರೆಡಿ ಇನ್ SLC ವೀರಾ ಬ್ಯಾಚ್. ಈ 3 ಚಾಪ್ಟರ್ನ ಕವರ್ ಮಾಡಿ ನಿಮ್ಮ ಎಕ್ಸಾಮ್ಗೆ ಫುಲ್ ಸಪೋರ್ಟ್ ನಮ್ಮ ಕಡೆಯಿಂದ ಇರುತ್ತೆ. See you in another video. Thank you so much.